ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗಿದೀವಿ. ಉಚ್ಚಾಟನೆ ಮಾಡಿರ್ಬೋದು, ಈ ನಾವು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಅದಕ್ಕೆ ಜನ ತಲೆ ಮ್ಯಾಗ ಕುಂಡ್ಸ್ಬೇಕಲ್ಲ. ಅಲ್ಲ, ಮಹಾರಾಷ್ಟ್ರದ ಬಿಜೆಪಿ ಮುಖಂಡರು ಹೇಳುವ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ. ನಾವಂತೂ ಈ ಕುಟುಂಬದಿಂದ ಬಿಜೆಪಿ ಹೊರಗೆ ಬರುತ್ತಾನ ನಾವು ಬರೋದಿಲ್ಲ. ಬಿಜೆಪಿಗೆ ಎಲ್ಲಿ ಏನು ಕೆಲಸ ಐತಿ? ಏನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ್ನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನ? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿ ನಾವು ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳ್ ಅವರ ಪರವಾಗಿ. ನೋಡ್ಬೇಕ್ರಿ, ನಾ ಏನೇನು ಆಗ್ತೈತೆ ನೋಡ್ಬೇಕ್ರಿ. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿ ಎಲೆಕ್ಷನ್. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದು ಇಲ್ಲ. ಚುನಾವಣೆ ಬರಲಿ.